ಅಲ್ಲ ಈ ತರ ನಿಜ ನೀನು ಹಂಗೆ ಮಾಡ್ತೀಯ ಅಂತ ಹೇಳು. ದೇವ್ರ ಮನೆಗೆ ಹಂಗೆ ಮಾಡೋದು ಕಣ ನಾನು. ಯಾರು ಅಡುಗೆ ಮಾಡ್ತಾ ಇರೋದು? ನಾನು. ಮತ್ತೆ ನನ್ನ ಯಾಕೆ ಹೇಳ್ತಿದ್ದಿ ಈರುಳ್ಳಿ ಸಾಕು ಅಂತ? ಯೂಟ್ಯೂಬ್ ನೋಡ್ಕೋ, ಎಷ್ಟೆಷ್ಟು ಬೇಕು ಹಾಕೋ. ಗೈಸ್ ರೆಡಿ ಆಗೋಯ್ತು, ಆಗಲೇ ಸೋನಕ್ಕನು ತಿಂದ್ಬಿಡ್ತು. ಹೆಂಗೈತೆ? ನೀನು ಮಾಡ್ದಾ? ಬಿಟ್ರೆ ಹಂಗೆ ನನ್ನ ಮಗನೇ. ಗೈಸ್ ಫೈನಲಿ ನಾನು ಮಾಡಿರೋ ಚಿಕನು, ನಾನು ಮಾಡಿರೋ ಚಿಕನ್ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ನಾನು ಮಾಡಿರೋ ಚಿಕನ್. Okay, let's go. ಸೊ ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನಾನು ಇವತ್ತು ಒಬ್ಬನಮ್ಮ ಕೈ ತೊಳ್ದಿಲ್ಲ, ಏನೋ ಅಡುಗೆ ಮಾಡ್ತಾನಂತೆ. ನೀನೇ ಹೇಳಿದ್ದು ಮಾಡೋಕ್ಕೆ, ನಾನೇನು ಹೇಳಿಲ್ಲ. ಸೋನಕ್ಕ ನನ್ನ ಕೈಯಾರ ಊಟ ಮಾಡ್ಬೇಕಂತೆ. ಸೊ ನಾನು ಕೈಯಾರ ಮಾಡ್ಬೇಕನ್ನೋದೇನಿಲ್ಲ, ಸುಸ್ತಾಗ್ತೈತೆ ಮಾಡು ಒಂದೇ. ಅದೇ ಚಿಕನ್ ಫ್ರೈ ತನಕ ಚಿಕನ್ ಫ್ರೈ ಏನೋ ಮಾಡ್ಬೇಕಂತೆ. ಸೊ ನೋಡ್ಕೊ ಚಿಕನ್ ಫ್ರೈ ನೋಡ್ಕೊಬಿಡ್ರಿ ಸೋನಕ್ಕನ್ನ ಇವತ್ತು ಲಾಸ್ಟು. ಇಲ್ಲ ಗೈಸ್, ತಿನ್ನೋ ಥರನೇ ಮಾಡ್ತೀನಿ. ಯಾಕಂದ್ರೆ ನಾನು ತಿನ್ನಬೇಕಲ್ಲ, ಸೊ ತಿನ್ನೋ ಥರನೇ ಮಾಡ್ತೀನಿ. ನೋಡೋಣ ಬನ್ನಿ. ಆಜ ಒಂದು ಪಕ್ಕ ಹಿಂಗೆ ಆಜ್. ಸೊ ಬನ್ನಿ, ಸೋನಕ್ಕ ಇವಾಗ ಚಿಕನ್ ತೊಳ್ಕೊಡುತ್ತೆ. ಮಾಡ್ತೀನಕ್ಕ. ಈರುಳ್ಳಿ ನನಗೆ ಬೇಕಾ? ಹೇಳಿ ಇವಾಗ. ಏನು ಹೇಳ್ದಲ್ಲ, ಏನು RCB ಬೈತಿದ್ದಲ್ಲ? ಏನು ಬೈತಿದ್ದೆ? ನಿನಗೆ ಗೊತ್ತು ಏನು ಬೈದೆ ಅಂತ. ಯಾರು? ಪಕ್ಕ RCB ಫ್ಯಾನ್ ನಾನು. ನಿನ್ನ ಥರ ಚೆನ್ನೈ ಟೀಮ್ ಸಪೋರ್ಟ್ ಲೈವ್ ಅಲ್ಲ, ಬೇಕಾದ್ರೆ ನಾನು ಕುಯ್ದು ನೋಡು, ರೆಡ್ ಕಲರ್ ರಕ್ತನೇ ಬರೋದು. ನಿನ್ನ ಥರ ಚೆನ್ನೈ ಟೀಮ್ಗೆ ಸಪೋರ್ಟ್ ಮಾಡಲ್ಲ ನಾನು. ನೀನು ಹೇಳಿದ್ದೆ ಇವಾಗ. ಸೊ ಗೈಸ್, ಸೋನಕ್ಕ ಬೆಳ್ಳುಳ್ಳಿ ಬಿಡಿಸ್ತೈತೆ ತಿನ್ಕೊಂಡು. ಸೋನಕ್ಕನ ಕೈ ತೊಳ್ದಿಲ್ಲ, ಅದೇ ಕೈಯಲ್ಲಿ ತಿಂತೈತೆ, ಅದೇ ಕೈಯಲ್ಲಿ ಬೆಳ್ಳುಳ್ಳಿ ಬಿಡಿಸ್ತೈತೆ. ಯಪ್ಪ ಇಷ್ಟ ಆಗಲ್ಲ ಗೈಸ್, ಈ ಥರ ಎಲ್ಲ ಗಲೀಜ್ ನನಗೆ. ಬನ್ನಿ, ಅದೇನು ಈರುಳ್ಳಿ ಕಟ್ ಮಾಡ್ಬೇಕಂತ. ಈರುಳ್ಳಿ ಯಾರು ತೊಳಿತಾರಕ್ಕ? ಈರುಳ್ಳಿ ಯಾರು ತೊಳಿತಾರ? ಡಬಲ್ ಕೆಲಸ ಮಾಡಿಸ್ತಾ ಇದೀಯ ನೀನು. ನೋಡ್ರಿ ಗೈಸ್, ಕೆಲಸ ಮಾಡ್ತಾ ಇನ್ನೊಂದೆಲ್ಲ ಡಬಲ್ ಕೆಲಸ ಮಾಡಿಸ್ಕೊಂತಿರೋದು. ತೊಳೆದಿರೋದನ್ನ ಮತ್ತೆ ತೊಳಿಸ್ತಿರೋದು ನೋಡ್ರಿ. ಯಾರು ಅಡುಗೆ ಮಾಡ್ತಾ ಇರೋದು? ನಾನು. ಮತ್ತೆ ನನ್ನ ಯಾಕೆ ಹೇಳ್ತಿದ್ದಿ ಈರುಳ್ಳಿ ಸಾಕು ಅಂತ? ಯೂಟ್ಯೂಬ್ ನೋಡ್ಕೋ, ಎಷ್ಟೆಷ್ಟು ಬೇಕು ಹಾಕೋ. ನೋಡೋಣ ಇರು ಗೈಸ್, ನಾನು ಯೂಟ್ಯೂಬ್ ನೋಡಿಲ್ಲ, ಫೋನ್ ಕೊಂಡು ನಿಂಗೆ ಹೇಳ್ತೀನಿ. ನಿನ್ನ ಫೋನಲ್ಲಿ ನೋಡೋ, ನನ್ನ ಫೋನ್ ಏನಪ್ಪ ನಿನಗೆ? ಲಾಗ್ ಮಾಡ್ಬೇಕು, ತೆಗಿಯೋಕು ಏನಿತ್ತು ಲಾಕ್ ಏನಿತ್ತು ಗೊತ್ತಿಲ್ಲ ತಾನೆ. ಥೂ ಲೇ, ಏನಕ್ಕೋ ಹೇಳ್ದೆ, ನಾನು ಲಾಕ್ ಚೇಂಜ್ ಮಾಡ್ಬೇಕಾಗತ್ತೆ, ಅದನ್ನ ಹಾಕ್ಬೇಡ ಬಿಡು. ಆಯ್ತು, ಕಟ್ ಮಾಡಿ ಬ್ಲರ್ ಮಾಡಿ ಬೀಪ್ ಹಾಕ್ಬಿಡ್ತೀನಿ ಗೈಸ್ ಇದಕ್ಕೆ. ಏನೋ ಓದಿದ್ಯಲ್ಲೇ? ನಮ್ಮ ಬಾಸ್ನ ಕೇಳಲ್ಲ? ಕೇಳು. ಅದಾದ ಬರೀ ಹೇಳ್ತಾನೆ. ಐತೆ, ಅದನ್ನ ಬರೀ ಹೇಳ್ತಾನೆ, ಹೇಳ್ಬಿಟ್ಟು ಮಾಡೋಕ್ಕಾಗಲ್ಲ. 1 kg ಚಿಕನ್ ರೆಸಿಪಿ ಅಂತ ಕೇಳೋ ಗೈಸ್. ನಮ್ಮ ಬಾಸ್ನ ಕೇಳಿ ನೋಡ್ತೀನಿ. ಬಾಸ್ ಕನ್ನಡದಲ್ಲಿ ಮಾತಾಡ್ಬೋದಾ? ಸೊ 1 kg ಚಿಕನ್ಗೆ ಏನೇನು ಹಾಕಬೇಕು? ಚಿಕನ್ ಫ್ರೈ ಮಾಡ್ತಾ ಇದೀನಿ, ಏನೇನು ಹಾಕಬೇಕು? 1 kg ಚಿಕನ್ ಫ್ರೈಗೆ ಮೊದಲು ಚಿಕನ್ ಅನ್ನು ಚೆನ್ನಾಗಿ ತೊಳೆದು ನೀರು ಹೋಗುವಂತೆ ಸೋಸಿ. ಅದಕ್ಕೆ ರುಚಿಗೆ ತಕ್ಕಷ್ಟು 2 ಚಮಚ ಲಿಂಬೆ ರಸ, 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚ ಅರಿಶಿನ ಪುಡಿ, 2 ಚಮಚ ಖಾರದ ಪುಡಿ, 1 ಚಮಚ ಗರಂ ಮಸಾಲ. ನಾನು ಯೂಟ್ಯೂಬಲ್ಲಿ ನೋಡ್ಕೊಂತೀನಿ ಬಿಡುಗರು. ನನಗೆ ಚಿಕನ್ ಫ್ರೈನಾಕ ಗೈಸ್, ಚಿಕನ್ ಫ್ರೈ ಮಾಡಿಕೊಡ್ಬೇಕಂತೆ. ನೋಡೋಣ ರೀ ಯಾವ ಥರ ಮಾಡ್ಬೋದು ಅಂತ. ಹಸಿಮೆಣ್ಸಿನ್ಕಾಯಿ ಆಯ್ತಾ? ಹಸಿಮೆಣ್ಸಿನ್ಕಾಯಿ, ಆಮೇಲೆ ಕೊತ್ತಂಬರಿ,
ಕೊತ್ತಂಬರಿ ತಾನೆ ಇದು? ಹಸಿಮೆಣಸಿನ್ಕಾಯಿ ಕ್ಯಾರೆಟ್ ಕವರಾಗಿತ್ತು, ಎಲ್ಲಿಕ್ಕದ್ನು? ಇಲ್ಲ ಐತಿ. ಏನು 4 ರೇಟ್ ಬೇಕು ಹಸಿಮೆಣಸಿನ್ಕಾಯಿ. ಅದು ಬಿಟ್ಟರೆ ಇದೇನೋ ಕೇಳಿದ್ರು, ಇದ್ರ ಹೆಸರು ಏನೋ ಗೊತ್ತಿಲ್ಲ. ಇದೇನಿದು ಶುಂಠಿ. ಇದೇನು ಅದು ಬಿಟ್ಟರೆ ನಾನೇ ಯೂಟ್ಯೂಬ್ ನೋಡಿದಿರ, ನಾನೇ ಏನು ಸ್ಪೆಷಲ್ ರೆಸಿಪಿ ಮಾಡಲ ಹೇಳಿಲ್ಲ, ಆಮೇಲೆ ಸಾಯಿಸ್ಬಿಡ್ತಾರೆ ನಾನು. ಇರೋ ಬನ್ನಿ, ಈರುಳ್ಳಿ ಕಟ್ ಮಾಡೋದೇ ಟಾಸ್ಕು ಗೈಸ್. ಏನಕ್ಕಪ್ಪ ಅಡುಗೆ ಮಾಡಿ ತಪ್ಕೊಂಡೆ ಅನಿಸ್ಬಿಡ್ತು ನನಗೆ. ಹಂಗೆ ಹಿಂಸೆ ಆಗ್ತೈತೆ ಅಡುಗೆ ಮಾಡೋಕ್ಕೆ. ಜೀರಿಗೆ ತಾನೆ ಇದು? ಮೆಣಸು, ಸಾಸಿವೆ. ಸಾಸಿವೆನೇ ಇದು? ನಿಂಗೆ ಅಕ್ಕ, ನೀನು ಅಕ್ಕ, ನಿಂಗೆ ಯಾರಕ್ಕ ಕರ್ದಿದ್ದು? ನೋಡ್ತಾ ಇರಾಕ ಯಾವುದೇ ಇದಿತ್ತು, ಏಲಕ್ಕಿ ಇತ್ತು, ದೆನ್ ಅದು ಬಿಟ್ಟರೆ ಅದು ಸಾಸಿವೆ ಇತ್ತು, ಮೆಣಸಿತ್ತು. ನನ್ನ ರೆಸಿಪಿ ನಾನು ಮಾಡೋದು, ನೀನೇನು ಹೇಳ್ಕೊಡ್ಬೇಡ. ಅದು ಸೋನಕ್ಕೆ ಏನು ಅಂದರೆ, ಸೋನಕ್ಕೆ ಹೆಂಗೆ ತಿನ್ಬೇಕೋ ಆ ಥರ ಹೇಳ್ತಾ ಇರೋದು, ಅದು ನನ್ನ ಕೈಯಲ್ಲಿ ಮಾಡಿಸ್ಕೊಂತಿರೋದು. ಅದು ಹಂಗೆ ಆಗಲ್ಲ. ನಾನು ಹಿಂಗೆ ಮಾಡ್ತೀನಿ, ನೀನು ತಿನ್ಬೇಕು, ಚೆನ್ನಾಗೈತಲ್ಲ ಹೇಳ್ಬೇಕು ಅಷ್ಟೇ. ಬೇಕಾದ್ರೆ ಚೆನ್ನಾಗಿಲ್ಲ ಅಂದರೆ ಬೇಕಾದ್ರೆ ಅಂಪೈರಲ್ಲಿ ಬುಕ್ ಮಾಡ್ಕೊಂಡು ತಿನ್ನಿಸ್ತೀನಿ ಜೊತೆ. ಏನು ನಿಜ? ಅದು ಬೇಡದಿದ್ದ ವಿಷಯ. ನನ್ನ ರೆಸಿಪಿನೇ ನಾನು ಮಾಡೋದು ಇವಾಗ. ಜಾರ್ ಹೋಗಪ್ಪ, ಹೋಗ್ಲಿ ಬಿಟ್ಟು. ಸೊ ಗೈಸ್, ಇವತ್ತು ಇಲ್ಲ ಬಿಡಿಸ್ತಿಲ್ಲ ಕೈ. ನೀವು ಒಂದು ಕಡೆ ಇಷ್ಟು ನಿಮಿಷ ಕೊಡ್ತಿದ್ಯಾ, ನೀನು ಇರೋ ನಿಮಿಷ ಮಾಡಿ. ಮೆಣಸು, ಮೆಣಸು ಅಂದ್ರೆ ಹೇಳು. ಮೆಣಸಲ್ಲೇ ಇರ್ಬೇಕಲ್ಲ. ಐದು ಹಾಕಿದ್ದೀನಲ್ಲ ಅಲ್ಲಿ. ಯಾವುದು? ಮೆಣಸಂದ್ರೆ ರೌಂಡ್ ಬರುತ್ತಲ್ಲ. ಮೆಣಸ ನೀನು ನನಗೆ ಹೇಳ್ತಾ ಇದೀಯ ಕ್ಲೀನ್ ಇಲ್ಲ ಅಂತ. ನೀನು ನೀಟ್ ಇದೆಯಾ? ಮಂಡಿನೆಲ್ಲ ಹಾಕ್ಬಿಡ್ತಾವ್ ಈರುಳ್ಳಿಯಲ್ಲಿ. ಅದು ಯಾವ ಶುಂಠಿಲಿ ಇದ್ದಿದ್ದದ ಸ್ವಲ್ಪ ಅಂಟೈತದು. ಸ್ವಲ್ಪ ಆಗಲಿ, ಸ್ವಲ್ಪನೇ ಒಂದು ಮೀನಿಗೆ ಅದೇನೋ ಕೆಡಿಸ್ಬಿಡತ್ತಂತಾರಲ್ಲ ಹಂಗೆ. ಕೊಡಿಲಿ, ಕುಯ್ಯೋದನ್ನ ಕೊಡೋದು ಸಾಕಾಗಲ್ಲ. ಶುಂಠಿ ನೀನು ಮಾಡೋದು, ನೀನು ತರಕಾರಿ ಕಟ್ ಮಾಡಿಕೊಡು. ಏನೆಲ್ಲ ನೀನು ಮಾಡ್ತಾ ಇದೆಯಾ? ಶುಂಠಿ ನಾನು ಸುಲ್ದೆ, ಬೆಳ್ಳುಳ್ಳಿ ನಾನು ಸುಲ್ದೆ. ಅದು ಬಿಟ್ರೆ ಅಷ್ಟೇ. ನಾನು ತೊಳ್ದೆ. ಅಂದರೆ ಇವಾಗ ನಿನ್ನ ಹೆಸರು ಓಡಬೇಕು ಇವಾಗ ಇದರಲ್ಲಿ. ಬೇಡ, ನಾನೇ ಮಾಡ್ತೀನಿ. ನಾನು ಯೂಟ್ಯೂಬಲ್ಲೂ ನೋಡಲ್ಲ, ನನ್ನ ರೆಸಿಪಿನೇ ಮಾಡ್ತೀನಿ ನಾನು. ನನ್ನ ರೆಸಿಪಿ ನಾನು ಹೇಳ್ತೀನಿ. ಯೂಟ್ಯೂಬಲ್ಲಿ ಎಷ್ಟು ಓಡತ್ತೆ ಗೊತ್ತಾ? ಬೇಡಪ್ಪ ಬೇಡ. ನೋಡು, ಗ್ಯಾಪಲ್ಲಿ ನಿನ್ನ ಹೆಸರು ಓಡಿಸ್ಕೊಬಿಡೋಣ ಅಂತ ನನ್ನ ಚಾನಲಲ್ಲಿ. ನಾನು ಫುಡ್ ಮಾಡೋದು ಸ್ಟಾರ್ಟ್ ಮಾಡ್ತೀನಿ ಚಾನಲ್. ಚೆನ್ನಾಗಿ ಮಾಡಲ್ಲ ನಾನು ಅಡುಗೆ. ಆಯ್ತು ಹೇಳು, ಕರೆಕ್ಟಾಗಿ ಹೇಳು. ಬಿಡಕ್ಕೂ ಬೇಜಾರಾಗಿ ಹೋಗ್ತೀಯಾ? ದೇವರಾಣೆ ಮಾಡಿ ಕೇಳು, ಚೆನ್ನಾಗಿ ಮಾಡಲ್ಲ ಅಂತ. ಮಾಡ್ತೀನಿ. ಮತ್ತೆ ಏನು ಮಾಡೋದು, ಬೇಜಾರಾಗೋದು ಅಂತ ಈಗ ಅಷ್ಟೇ. ಏನಿಲ್ಲ, ನಾನು ಬೇಳೆ ಸಾರು ಮಾಡಿದ್ದೀನಿ ಅಂದರೆ ಹೌದಾಕ ಬಂದೆ ಓಡಿ ಅಂತ ಓಡಿ ಬರ್ತೀಯಾ? ಏನು ಬಿಲ್ಡಪ್ ತಗೋತಾ ಇದೆಯಾ? ತಗೋ ಅಷ್ಟೇ, ಇನ್ನೇನು ಅವೆಲ್ಲ ನನಗೆ ಕೇಳೋಕೆ ಹೋಗ್ಬೇಡ. ನಾನು ಮಾಡಿರೋ ತಿನ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನೀನು. ಶುಂಠಿನೇ ಕಟ್ ಮಾಡ್ಬೇಕಾ? ಇನ್ನೇನು ಮತ್ತೆ ರುಬ್ಬತ್ತಾ? ನಿಜ ಹಂಗೆ ಮಾಡ್ತೀಯ ಅಂತ ಹೇಳು. ದೇವ್ರ ಮನೆ ಹಂಗೆ ಮಾಡೋದು ಕಣ ನಾನು. ಏನು ನನ್ನೇ ನಿನ್ನ ಥರ ಗಲೀಜುಳಿ ಅನ್ಕೊಂಡ ನೀನು? ಅಲ್ಲ, ಇದೆಲ್ಲೂ ಇವಾಗೇನು ಮಾಡಬೇಕು? ಮಿಕ್ಸಿ ಎತ್ಕೋಗು. ಇಲ್ಲ ಐತಲ್ಲ ಇದು ಮಿಕ್ಸಿನಾ?
ಇದನ್ನೆಲ್ಲ ಕೊಂತೀಯ? ಜಾರ್ತನದು. ಹಾಂ. ಹ್ಞೂ ಜಾರ್ತಾರೆ. ಬಾರೋ ನೀನು ಗೈಸ್, ಇವಾಗ ವೀಡಿಯೋ ಮಾಡೋದು ಇವನೇ ಗೈಸ್. ನೀನು ಇವಾಗ ನಾನು ಅಡುಗೆ ಮಾಡಿ ಮುಗಿಯೋಗಂಟ ನನ್ನ ಮಗನ ಎಲ್ಲಾದರೂ ಅಳ್ಳಾಡ್ಬಿಟ್ರೆ ನಿಮ್ಮ ತಮ್ಮನ ಕೈ ಕೊಡ್ತೀನಿ. ಎಲ್ಲೈತಕ್ಕ? ಎಲ್ಲೈತ? ಎಲ್ಲಿ ಕದಿದು ಎಲ್ಲ ಹಾಕೋದು? ಹಾಂ, ಅಲ್ಲಿ ಸಿಂಕ್ ಹತ್ರ. ಗೈಸ್ ಏನು ಗೊತ್ತಾ, ಇವತ್ತು ನರಸಿಂಹ ಊರಿಗೆ ಹೋಗ್ತವನೆ. ಇವತ್ತು ನನ್ನ ಕೈಯಾರ ತಿನ್ಸ್ಬಿಟ್ಟು ಹಾಕಿದ್ಯಾ? ಅದಕ್ಕೆ ಹಾಂ. ಇಷ್ಟು ಕಡ್ಡಿ ಥರ ಬರುತ್ತಲ್ಲಕ್ಕ, ಅದು ಏನದು ಅಲ್ಲಿಗೆ ಚಕ್ಕೆ, ಹಾಂ. ಆಮೇಲೆ ಮೆಣಸು, ಜೀರಿಗೆ, ಆಮೇಲೆ ಪುದೀನ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ಯಾ, ಲವಂಗ, ಲವಂಗ, ಆಮೇಲೆ ಶುಂಠಿ, ಕೊತ್ತಂಬರಿ, ಕರಿಬೇವು ಸೊಪ್ಪಿಲ್ಲ ಹಾಕಿಲ್ಲ ತಾನೇ, ಹಾಕ್ಬೇಕದು. ಅದು ಯಾರನ್ನು ರುಬ್ತಾರ ಕರ್ಬೇವಿನ ಸೊಪ್ಪು? ನೋಡಿ ನಮ್ಮದೇ ಹೊಸ ರೆಸಿಪಿ ಮಾಡೋಣ. ನೀನು ಅಷ್ಟೇ ಹಾಕಿ. ನಿಂದು ನೆಕ್ಸ್ಟ್ ಟೇಸ್ಟ್ ವಿತ್ ಸೋನು. ಶುಂಠಿ ಅಷ್ಟೇ ಹಾಕಿರೋದಲ್ಲ? ಬೆಳ್ಳುಳ್ಳಿ ಹಾಕಿಲ್ಲ. ಬೆಳ್ಳುಳ್ಳಿ ಹಾಕಿದ್ಯಾ? ನನಗೆ ನೀನು ಬೇಗ ಕೊಡೋದಾಯ್ತು. ಗ್ಯಾಸ್ ಅಂಟಿಸ್ಲಾ? ಫಸ್ಟ್ ಮಸಾಲೆ ರುಬ್ಕೋಬೇಕು. ಖಾರ ಹಿಡೀನಾ? ಖಾರ ಹಾಕು. ನರ್ಸಿಂಗ್ ಬೆಳಗ್ಗೆ ಗೊತ್ತಾಗಬೇಕು ಟ್ರೈನಲ್ಲಿ. ಯಾಕಾಗ ನರಸಿಂಹ ಖಾರ ತಿಂಚೇತಾನೆ. ಇವಾಗ ಟ್ರೈನಲ್ಲಿ ಹೋಗೋದು ಗೈಸ್. ಅವನು ನರಸಿಂಹ ಬೆಳಿಗ್ಗೆ ಅಷ್ಟಂದ್ರೆ ನಿಮ್ಮ ಮನೇಲಿ ಏನಾದರೂ ನನಗೆ ಬೈದ್ರೆ ದೇವರಣ್ಣ ಸರಿ ಇರಲ್ಲ ಅಂದ್ಬಿಡು. ಬಾಯಿಲಾಯ್ತು ಗೈಸ್. ಇದ್ರು ರುಬ್ಬಬೇಕು. ರುಬ್ಬಿಟ್ಟು ಇಲ್ಲಿ ರುಬ್ಬೋದು ಸೌಂಡ್ ಎಲ್ಲ ಕೇಳಿಸಿದ್ರೆ ನಿಮ್ಗೆ ಒಂಥರ ಇರಿಟೇಟ್ ಆಗುತ್ತೆ. ರುಬ್ಬಿಟ್ಟು ನಿಮ್ಗೆ ಸಿಗ್ತೀನಿ ಬನ್ನಿ. ನೀರು ಹಾಕ್ಬೇಕು ಅದಕ್ಕೆ? ಮಿಕ್ಸಿ ಹಾಕಕ್ಕೆ ಬರುತ್ತಾ? ಹ್ಞೂ, ನೀರು ಹಾಕ್ಬೇಕಾ? ಅಯ್ಯೋ ಜ್ಯೂಸ್ ಮಾಡಿ ಏನಕ್ಕ ಜ್ಯೂಸ್ ಮಾಡ್ತಾ ಇರಲಿಲ್ವ? ಜ್ಯೂಸ್ ಮಾಡಿ ಕುಡಿಸಿ ಮೈಸೂರಿಗೆಲ್ಲ ನಾನು ಒಂದು ಟೈಮಲ್ಲಿ. ಏನು ನೀರು ಹಾಕ್ಬೇಕು ಅದಕ್ಕೆ? ನೋಡೋಣ ಇರೋ. ರುಬ್ಬಿದ್ರೆ ಹಂಗೆ ಏನು ಬೇಡ. ರುಬ್ಬಿಲ್ಲ ಅಂದರೆ ಅದೇ ನೀರು ಹಾಕ್ತೀಯ ಏನು? ಹೆಂಗೆ ಬಂತು ಗೊತ್ತಾ? ಒಂದು ಸೆಕೆಂಡು. ಗ್ಯಾಸ್ ಹಚ್ಚಕ್ಕೆ ಬರೋದು ಅಡುಗೆ ಮಾಡ್ತಾನಂತೆ. ಎಣ್ಣೆ ತಂದಿದ್ದು ಅಲ್ಲ, ಎಣ್ಣೆ ನೋಡ್ರಿ ಯಾವ್ದ್ರಲ್ಲಿ ಐತೆ ಇನ್ನೇ ಹೋದ್ರಲ್ಲಿ ಇರತ್ತೆ ನೋಡ್ರಿ ಯಾವ್ದ್ರಲ್ಲಿ ಆಗೈತೆ. ನಾನೇನೋ ಅಂದ್ಕೊಂಡಿದ್ದೀನ. ಸ್ವಲ್ಪ ಕಾಯ್ಬೇಕು, ನೀರಲ್ಲಿ ಹೋಗ್ಬೇಕು. ಏನು ದಬ್ಬಾಕ್ತೆ ನೋಡ್ತೀನಿ ಇವಾಗ. ಏನದು? ಬೆಳ್ಳುಳ್ಳಿ ಕಬಾಬ್. ಒಂದು ಕಬಾಬ್ ಮಾಡ್ತೀಯ? ಹಂಗೆ ಕಬಾಬ್ ಮಾಡ್ತೀಯಾ? ಬೆಳ್ಳುಳ್ಳಿ ಕಬಾಬ? ಯಾವುದೋ ಒಂದು ಕಬಾಬು. ಬೆಳ್ಳುಳ್ಳಿ ಕಬಾಬ್ ಚಿಕನ್ ಹಾಕ್ತಾರ? ಇಲ್ಲ, ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಫ್ರೈ ಮಾಡ್ಬಿಡೋದಷ್ಟೇ. ಉಯ್, ನೀನು ಹೋಗಲ್ಲಿ ಕುಂತ್ಕೊಬಿಡು. ನಾನು ನಿಂತ್ಕೊಂಡು ನೋಡ್ತೀನಿ ನೀನು ಹೆಂಗೆ ಮಾಡ್ತೀಯ ಅಂತ. ನನಗೆ ಆಗಲ್ಲ ಹಂಗೆಲ್ಲ. ಇಲ್ಲ, ತಿನ್ನೋಕ್ಕೆ ಮನ್ಸು ಬರಲ್ಲ. ಉಯ್ 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 ಉಯ್ಯೋ, ಎದುರುಬೇಡ. ಉಯ್ಯೋ, ಚಿಕನ್ಗೆಲ್ಲ ಎಣ್ಣೆ ಜಾಸ್ತಿ ಇರುತ್ತೆ. ಸಾಕು, ಚೆನ್ನಾಗಿ ಕಾಯಿಲೆ. ಗಾಯ್ಸ್, ಎಣ್ಣೆ ಕಾಯ್ತು. ಈರುಳ್ಳಿ ಹಾಕ್ಬೇಕು ಇವಾಗ. ಸೊ ಕರಿಬೇವು ಅಂತ ಕರಿಬೇವು ಹಾಕ್ದೆ. ಆಹಾ, ಚಟ್ ಹಬ್ಬಗಳು ಭಯ ಆಗ್ತೈತೆ ಗೈಸ್ ನನಗೆ. ಎಲ್ಲಿ ಸಿಡಿತೈತೆ ಅಂತ. ಸ್ವಲ್ಪ ಕಲರ್ ಬರೋ ಗಂಟ ಇದು ಮಾಡಬೇಕು, ಫ್ರೈ ಮಾಡಬೇಕು. ಅಕ್ಕ ನೆಕ್ಸ್ಟು ಗ್ರೀನ್ ಮಸಾಲಾನ ಯಾವುದು? ರುಬ್ಬಿರೋದು? ಓಹೋ, ಆಪ್ಷನ್ನು. ಬೇಕಾದ್ರೆ ಚಿಕನ್ ಹಾಕೋಬೋದು. ಅದು ಏನಂದರೆ ಚಿಕನ್ ಹಾಕಿದ್ರೆ ಇದು ಉರ್ದಿಲ್ವಲ್ಲ, ಹಸಿ ಸ್ಮೆಲ್ ಬರುತ್ತೆ. ಅದಕ್ಕೆ ಹಿಂಗೆ ಹಾಕ್ಬಿಡ್ಲಾ ಇದು? ಹಾಕು. ಬಿಡು, ಹಿಡ್ಕೊಳ್ಳಿ. ಹಾಕಿ ಹಿಂಗೆ. ಆ ಚೌಟಲ್ಲಿ ಎಳ್ಕೊ, ಒಳಗಡೆ ಚೌಟ್ ಹಾಕ್ಬಿಟ್ಟು. ಇಲ್ಲ ಇಲ್ಲ, ಹಾಕ್ಬಾರ್ದು ನೀರು. ಮಸಾಲೆ ಉರಿಯಲ್ಲ. ಅದೆಲ್ಲ ಮಾಡು.
ಬರ್ತಾನೆ ಇಲ್ಲ ಕೂತ್ಕೊಳ್ಳಿ. ಸಾಕ್ತಾನೆ ಎಷ್ಟು ಬಂದೈತೆ ಅಷ್ಟು ಸಾಕು. ಸಾಕ್ತಾನೆ. ಇರು ಅಲ್ಲಿ ಹಾಕ್ಬೇಡ, ಇಲ್ಲಿಕ್ಕೂ ಸೈಡಲ್ಲಿ. ನೆಕ್ಸ್ಟು ಚೆನ್ನಾಗಿ ಉರಿಬೇಕಾ? ರೈಸ್ ನೀನೇ ಮಾಡ್ಕೋಬೇಕಮ್ಮ, ಅದು ನನಗೆ ಮಾಡಿಗಿಡಿ ಅಂದ್ಯ ಆಮೇಲೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಹೇಳ್ತೀನಿ. ಸುಮ್ಮನೆ ಇರಬೇಕು. ಏನೋ ನನ್ನ ಮಾಡೋಕ್ಕಾಗಲ್ಲ ನಿನಗೆ. ಚಿಕನೇ ಮಾಡ್ತಿದ್ಯಾ ಅಂತ ಅನ್ನ ದೊಡ್ಡ ವಿಷಯನ. ನನಗೆ ನಿಂತ್ಕೊಂಡು ಕಾಲು ನೋವು ಬಂದ್ಬಿಡ್ತೀವಿ ಇವಾಗ. ಮತ್ತೆ ಎಷ್ಟೋ ತಕ್ಕ ಅಂತ ಕೇಳ್ತೀಯ. ಅಡುಗೆ ಮಾಡ್ತಾರೆ ನಾನು ಕೊಡಲಿ ಎಷ್ಟು ಮಸಾಲೆ ಬಿಟ್ಟಿದ್ಯಾ ನೋಡಿದ್ರಲ್ಲಿ. ಕೈ ತೊಳ್ದ ನಿಂದು ದಿಲ್ಪಸನ್ ತಿಂದು. ಇವಾಗ ನಿಮ್ಮ ತಾತ ತೊಳೆದ್ನಾ? ಕೊತ್ತಂಬರಿ ಪುದೀನ ಅವೆಲ್ಲ ತೊಳೆದಿಲ್ವಾ? ಅದರಲ್ಲೇ ವಾಶ್ ಆಗೈತೆ ಕೈ. ಚೆನ್ನಾಗಿ ಉರಿ. ಫೈನಲಿ ಇದು ಹುರಿದಾಯ್ತು. ಸೋನಕ್ಕ ಚಿಕನ್ ಹಾಕ್ತೈತೆ. ಬಬ್ಲು ಫೋನ್ ಮಾಡವನೆ. ಸೋನಕ್ಕ ಉಪ್ಪು ಜಾಸ್ತಿ ಹಾಕ್ಬಿಡ್ತಾ? ಹೇಳ ಶಿಶಾ, ಲಾಗಲ್ಲಿ ಇದೆಯಾ? ಬೈಬೇಡ. ಆಯ್ತು ಇನ್ನು ಸ್ವಲ್ಪ ಆಯ್ತು ಅಷ್ಟೇ, ಮುಂದೆ ಇರು. ಸುಳ್ಳು ಹೇಳ್ತಾವನೆ, ಇನ್ನ ಚಿಕನ್ ಇವಾಗ ಹಾಕವನೆ. ಶಾ ನಿನಗೂ ತಂದ್ಕೊಡ್ತೀನಿ ತಿನ್ನೋ. ಏಯ್ ಹಾಂ ಸರಿ ಬಂದು ಫೋನ್ ಹಾಕ್ತೀನಿ. ಆಯಿತು, ನಾನು ಬರ್ಬೇಕು. ಚಿಕನ್ ತಿರ್ಸಕ್ಕೆ ಬರ್ತಾ ಇಲ್ಲ, ಅಡುಗೆ ಮಾಡ್ತಾನಂತೆ. ಮಾಡಕ್ಕೋ ಏನಕ್ಕ ಮಾಡ್ತಿರೋದು ನೀನೇ ತಾನೇ. 2 ನಿಮಿಷ ಕೆಲಸ ಅದೆಲ್ಲ. ಹ್ಞೂ ಕರೆಕ್ಟಾಗಿ ಹೇಳ್ದೆ ಬಬ್ಲು. ಸುಮ್ಮನೆ ಬಿಲ್ಡಪ್. ಯಾರೋ ಫೋನ್ ಮಾಡಕ್ಕೆ ಕೇಳಿ ನಿನಗೆ ಕಟ್ ಮಾಡಲ್ಲ ಫರ್. ಜಾಸ್ತಿ ಹೋದ್ರೆ ಬಬ್ಲು ಎಲ್ಲೋ ನಿನಗೆ ನಿನಗೆ ಓದಿತಾನೆ. ಹೋಗು ಒಂದು ಜಾಸ್ತಿ. ಹಾಂ ಸರಿ ಬಂದು ಫೋನ್ ಹಾಕ್ತೀನಿ ರುಷಾ. ಬಬ್ಲು ಬಂದ್ರೆ ಒಂದು ಜಾಸ್ತಿ ಓದಿ ಅಲ್ಲಿ ಹೋಗಿ ಬೀಳೋ ಥರ. ಅದಕ್ಕೆ ಸುಮ್ಮನೆ ಹೊಡಿಯಕ್ಕೆ ಬೇಜಾರಲ್ವಾ? ಸರಿ ಆಯ್ತು ಮಾಡ್ತೀನಿ. ಹಾಂ ನಂಬರ್ ಲೀಕ್ ಮಾಡ್ಬಿಡ್ಲ. ಮಾಡಂದ್ರೆ ಮಾಡ್ತೀಯ ಚೆನ್ನಾಗಿ. ಪಾಪ ಅವ್ನು ಹುಡುಗಿರಿಗೆ ಫೋನ್ಗಳು ಮಾಡಿ ಟಾರ್ಚರಕ್ಕೆ ಬಿಡಲಿ ಅಂತನಾ? ಯಾರಿಗೆ? ಬಬ್ಲುಗೆ. ಹುಡುಗಿರ? ಅವ್ನು ಹುಡುಗಿರು ಬೇಡ ಅಂತಾನೆ ಅವನು. ನಮ್ಮ ಹುಡುಗರು ಎಲ್ರು ಹಂಗೆ ಅಕ್ಕ. ನಾನು ಹೆಂಗೋ ನಮ್ಮ ಹುಡುಗರು ಎಲ್ರು ಹಂಗೇನೆ. ಏನು ನಿನ್ನ ಮೂತಿಗೆ ಯಾರು ಬೀಳ್ತಾ ಇಲ್ಲ, ನಿಂದು ನೀನು ಹೇಳ್ಕೋ. ನೋಡು ಉಪ್ಪು ಬಿಡು. ನೀನು ನೋಡು. ನೀನು ಚಿಕನ್ ಏನು ಬೆಂದ ಇಲ್ಲ. ಖಾರ ನೋಡ್ಬೋದು ನೋಡು. ಹಿಂಗೆ ಗೈಸ್ ಚೆನ್ನಾಗೈತೆ ಗೈಸ್. ನಾನೇ ಮಾಡಿದ್ದು. ರೆಸಿಪಿ ಯಾರ್ದು? ಯೂಟ್ಯೂಬ್. ನೀವು ಸುಳ್ಳು ಹೇಳ್ಬೇಡ. ಯೂಟ್ಯೂಬ್ ರೆಸಿಪಿನದು ಚೆನ್ನಾಗೈತೆ. ರೆಸಿಪಿ ಯಾರ್ದು? ರೆಸಿಪಿ ಎಲ್ಲ ಯಾರು ಮಾಡಿರೋದು ಮುಖ್ಯ. ಮಾಡಿರೋದೆ ಕೈ ಗುಣ ಹಂಗೈತೆ. ನನ್ನ ಮಗನೇ ನಡಿ ಒಂದು ಹೋಟ್ಲ್ ಓಪನ್ ಮಾಡೋಣ. ನಿಜ ನೋಡು ಮಾಡೋಣ. ಯಾರು? ನಾನು ನೀನೆ. ಓಕೆ ಗೈಸ್, ಕನ್ನ ಐತೆ. ಏನು ಚಿಕನ್ ಫ್ರೀ ಅಂದ್ಬಿಟ್ಟು ನೀರು ಹಾಕಿದ್ಯಾ? ಬೇಯೋದು ಬೇಡವೇನೋ? ಬೈತಾ ನೀರು ಸುಟ್ಟೋಗ್ಬಿಡತ್ತೆಲ್ಲ. ನೀರು ಸುಟ್ಟೋಗಲ್ಲ, ಹಿಂಡ್ಕೊಳುತ್ತೆ. ಅದೇನೆ ಅದು ಸುಟ್ಟೋಗುತ್ತಂತ ಇದೆಯಾ? ವಾಟ್ ಏನೋ ವಾಟ್ ಇಂಗ್ಲೀಷು? ಅಪ್ಪ ಇಂಗ್ಲೀಷು
ಯಾವ ಏನ ಇಂಗ್ಲೀಷ್ ಎಲ್ಲ ಮಾತಾಡ್ತಿದ್ಯಲ್ಲ ವಾಟ್ ಎವರ್. ಯಪ್ಪ ದೇವ್ರೆ, ಇದೇನು ಶಾಸ್ತ್ರಕ್ಕೆ ಇದೆಯಾ ಚಿಕನ್ನು? ಇದು ಪರಿ ಅಕ್ಕಂಗೆ ಕೊಟ್ಟು ಕಳ್ಸೋಣ ಅಂತ ಅವಾಗಲೇ ನೀನೆಲ್ಲ ಹೇಳಿದ್ದು. ಅಕ್ಕೋ ಸೋನಾ ಪರಿ ಅಕ್ಕ, ಇಲ್ಲಿ ಒಂದು 4 ಪೀಸ್ ಚಿಕನ್ ಇತ್ತಿಕ್ಕಿತ್ತು. ಏನಕ್ಕೆ ಅಂತ ಪರಿ ಅಕ್ಕಂಗೆ ಕೊಟ್ಟು ಕಳ್ಸೋಕೆ ಇದು ನಾವು ತಿನ್ನಲ್ಲ ಅಂತೈತೆ. ಏನಕ್ಕ? ನಾನಲ್ಲ ಅಪ್ಪ, ನಾನಲ್ಲ ಅಕ್ಕ, ಇವತ್ತ ಅಂದಿದ್ದು. ಅಕ್ಕ ನಿಜವಾಗ್ಲೂ ಅಕ್ಕ, ನಿನ್ನಾಣೆಗೂ. ಅಯ್ಯೋ ಸರಿ, ನಿನ್ನಾಣೆ ಅಂತ ಇದೀನಿ. ಮಿಸ್ ಆಗಿ ಬಂದ್ಬಿಡ್ತು, ಬೇಜಾರಾಗ್ಬೇಡ. ಪರಿ ಅಕ್ಕ ಸಿಕ್ಬಿಟ್ಟ ಹಣೆ. ನನ್ನ ಹಣೆ ಕಿಕ್ಕಿ ನನ್ಗೆ 10,000 ರೂಪಾಯಿ ಹಾಸ್ಪಿಟ್ಲಿಗೆ ಇಕ್ಸವನಕ್ಕೋ. ಸುಳ್ಳು ಹಣೆ ಕಿಕ್ಕಿ ಹುಷಾರಿಲ್ದಂಗೆ ಅನ್ಭವಿಸ್ತಾ ಇದೀನಿ. ಇವಾಗ ನಿನ್ ಮೇಲೆ ಇಕ್ಬಿಟ್ಟ ಇವ್ನು. ಅವತ್ತು ಹಣೆ ಇಕ್ಕಿದಾಗ ನನ್ನ ಮೇಲೆ ಸುಳ್ಳು. ಅವತ್ತಿಂದ ನಾನು ಫುಲ್ ಹುಷಾರಿಲ್ದಂಗೆ ಆಗೋಯ್ತು ನೋಡಿ. ಇಷ್ಟು ದಿನ ನಾನು ಅನ್ಭವಿಸ್ದೆ, ಇವಾಗ ನಿನ್ ಮೇಲೆ ಇಕ್ಕವನಿ ನೋಡಿ. ಇವ್ನ ಪ್ಲಾನ್ ಅದು. ನಾವು ಕೊರ್ಗಿ ಸತ್ತೋಗ್ಬಿಡ್ಬೇಕು. ರೆಡಿ ಮಾಡಿ, ಸರಿ ರೆಡಿ ಆಗೈತಕ್ಕ ಚಿಕನ್. ಕೊಡು ತೋರಿಸ್ತೀನಿ ನಾನು. ಗೈಸ್ ಒಂಚೂರು ಎಡಿಟಿಂಗ್ ಐತೆ, ಮುಗಿಸ್ಕೊಬಿಡ್ಬೇಕು. ಆ್ಯಂಡ್ ಅದು ಆಲ್ಮೋಸ್ಟ್ ಆಯ್ತು, ಏನು ಕುದಿಬೇಕಲ್ಲ. ಸೊ ಇವಾಗ ಎಡಿಟಿಂಗ್ ಮಾಡಿ ಫಸ್ಟ್ ಅಪ್ಲೋಡ್ ಮಾಡಬೇಕು. ಅದಕ್ಕೆ ಟೈಮ್ ಆಗೋಗೈತೆ. ಬನ್ನಿ ಫಸ್ಟ್ ಎಡಿಟಿಂಗ್ ಮಾಡಿ ನೆಕ್ಸ್ಟ್ ನಿಮ್ಗೆ ಸಿಗ್ತೀನಿ ನಾನು. ಸೊ ಗೈಸ್ ಇಷ್ಟೊತ್ತು ನಿಂತ್ಕೊಂಡು ಕಾಲೆಲ್ಲ ನೋವು ಬಂದುಬಿಡೈತೆ. ಎಲ್ಲಿ ನಿಂತಿದೆ? ಏನು ನಿಂತ್ಕೊಂಡಿದ್ದಾರೆ? ನೀನು ನೋಡ್ಕೊತಿದ್ದೆ ಇಷ್ಟೊತ್ತು ಆರಾಮಾಗಿ ಫೋನಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ನೀನು ಮಾತಾಡ್ಕೊಂಡು. ದೇವ್ಗಳೆಲ್ಲ ಬೇಡ, ಆ ತಟ್ಟೆ ಮುಚ್ಚಿಬಿಟ್ಟು ನೋಡು, ಬರ್ತಾನಿಲ್ಲ ಇವಾಗ. ಎತ್ತು. ನಾನು ಹೇಳ್ದೆ ಬೇಡ ಹಾಕೋದು ಅಂತ. ಇರಲಿ ಪರವಾಗಿಲ್ಲ ಅಂತ ನೀನೇ ಹೇಳಿದ್ನ. ಇರೋ ನಿಮಿಷ ತೆಗಿತೀನಿ. ಗೈಸ್ ಆಯಿತು ಗೈಸ್, ಚಿಕನ್ನು ಮಂಜು ಮಾಡಿರೋ ಚಿಕನ್ ಇದು. ಹಾರಾಕೊಂಡು ಮಲಗಿದ ಹೋಗು ಒಳಗಡೆ. ಏನಾಗಿಲ್ಲಪ್ಪ, ನಾನು ತಿರ್ಸ್ತಿಲ್ಲ ಅವಾಗಿಂದ. ಆಯ್ತಲ್ಲ? ಆಯ್ತಾ? ಓ ಸೋನಕ್ಕ ಮಾಡಿದ್ರೆ ಹಿಂಗಿರತ್ತೆ. ಲೇ ಎಲ್ಲಿ ಹೋಗಿದ್ಲೇ? ಏನಕ್ಕ? ಹಲೋ ಏನಾಗಿಲ್ಲಕ್ಕೋ, ನಾನು ನೋಡ್ಕೊಂತಿದ್ದೆ. ಅವನು ಆಯ್ತು ಗೈಸ್, ಚಿಕನ್ ಆಯಿತು. ಫಸ್ಟ್ ತಿನ್ಬಿಡ್ಬೇಕು. ಎಡಿಟ್ ಮುದ್ದೆ ಇಲ್ಲ. ಎಲ್ಲಿ ನಮ್ಮಪ್ಪ? ಎಲ್ಲೋಗಿದ್ರಿ ನೀವು? ಸುಮ್ಮನಿರಲ್ಲೇ ಮಾಡ್ತೀಯ ನನ್ನ ಮಗನೇ. ನನಗೆ ಗೊತ್ತು ಅವತ್ತಿಗೆ ಹೇಳು ಬಂದ ಮಾಡೋದು. ನೀವು ಕಲ್ತ್ರಿ ಕೆಲಸ ಕೆಲಸ ಆಗ್ಬೇಕು ನಿನಗೆ. ರೆಡಿ ಆಗೋಯ್ತು ಆಗಲೇ. ಸೋನಕ್ಕನು ತಿನ್ಬಿಡ್ತು. ಹೆಂಗೈತೆ? ನೀನ್ ಮಾಡ್ದ ಬಿಟ್ರೆ ಹಂಗೆ ನನ್ನ ಮಗನೇ ಏನೋ ಒಂದು ಅಲ್ಲಾಡ್ಸ್ತಾ ನಗೀತಿಯಲ್ಲ. ಇನ್ನಾರು ಮಾಡಿದ್ದು ಅಕ್ಕೋ, ನಿಜ ಅನ್ಕೋಬಿಡ್ದಾರ. ಸುಮ್ಮನಿರಕ್ಕೋ ನಿನ್ನಕ್ಕೋ. ಹೇಳು ನೀನ್ ಮಾಡ್ದೆ ಅಂತ. ನೀನ ಮಾಡಿದ್ದು? ಈ ಅನ್ನ ಅಷ್ಟೇ ಮಾಡಿರೋದು. ನಾನು ಹೇಳ್ತಿದ್ದೀನಿ, ಕ್ಯಾಮ್ರಾ ಮಾಡಿ ಹೇಳ್ತೀನಿ. ಏನು ಬಂದು ಬಿಟ್ಕೊಂಡು ಚಿಕನ್ ಇಟ್ಬಿಟ್ಟು ಬಂದಿ ನಾವು. ಅದು ಕುದಿಬೇಕು ಅಂತ ನೇನತ್ತ ಹೇಳಿತ್ತು. ನೀನು ಕುದಿಸ್ತಾ? ಅದು ಕುದ್ಸಕ್ಕೆ ಇಬ್ಬಿಬ್ರು ಬೇಕು ಅದಕ್ಕೆ. ಚೆನ್ನಾಗೈತೆ ಅಷ್ಟೇ. ನೆಕ್ಕೊಳ್ಳು. ಯಾರು ಮಾಡಿರೋದು? ನೆಕ್ಕೋ ಬಿಡು. ಏನಕ್ಕೆ ಇವನು 9 ತರ ಆಡ್ತಾನೆ. ನೆಕ್ಕೋ. ಇವನ್ ಬಾಜು ಕುಂದ್ರೋದೇ ಜಾಸ್ತಿ ಇದಾಗಿರುತ್ತೆ. ಎದ್ದೋಗಕ್ಕಾಗಲ್ಲ ಗೈಸ್ ಇವಾಗ. ಅದಕ್ಕೆ ಹೊಸ್ಕೊಬಿಟ್ಟ ಗೈಸ್. ನಾನು ಮಾಡಿದ್ದು ಸೋನಕ್ಕಂಗೆ ಹೊಟ್ಟೆ ನೋವು ಬಂತಂತೆ. ಸೊ ನಾನು ಸೋನಕ್ಕನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನರಸಿಂಹ ಇವತ್ತು ನೈಟ್ ಊರಿಗೆ ಹೋಗಬೇಕು. ಟ್ರೈನಲ್ಲಿ ಬೇರೆ ಜಾಗ ಇರಲ್ಲ. ನರಸಿಂಹ ಬಸ್ಸಲ್ಲಿ ಇಲ್ಲಾಂದ್ರೆ ಬಂದ್ಬಿಡ್ತೀನಿ ನಾನು. ಯಶವಂತಪುರ ಅಂತ ಮಠ ಹೋಗ್ತೀನಿ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಟ್ರೈನ್ ಹತ್ತ ಮೇಲೆ ಎಲ್ಲಿಂದ ಬರ್ತೀಯಾ? ಇವಾಗ ಹೇಳ್ತಿದ್ದೆ ಸರಿಯಾಗಿ. ನೋಡ್ತೀನಿ, ಯಶವಂತಪುರ ಮಠ ಟ್ರೈ ಮಾಡ್ತೀನಿ. ನಾನು ಹೊಟ್ಟೆ ನೋವು ತಂದ್ರೆ ರಿಟರ್ನ್ ಆಗಿಬಿಡ್ತೀನಿ. ಫಿಕ್ಸ್ ನನಗೆ. ನನಗೆ ಯಾಕಂತ ಡೌಟಪ್ಪ. ನಾನು ಕ್ಯಾರೆಟ್ ತಿನ್ಕೊಂತೀನಪ್ಪ, ನಂಗೆ ಊಟ ಬೇಡ. ಕ್ಯಾರೆಟ್ ತಿಂದು ಹೊಟ್ಟೆ ತಿನ್ಸ್ಕೊಂಡು ಮಾಡ್ಕೊತೀನಿ. ನಾನು ಡಯಟಲ್ಲಿದ್ದೀನಿ. ಏನು ಡಯಟ್ ಅಪ್ಪ? ಡಯಟ್ ಅದು 2 kg ಊಟ ತಿನ್ನೋದು ದಿನ. ಏನು ಅಷ್ಟಪ್ಪ ಇದ್ದೀನಿ ನಾನು. ಇನ್ನೊಂದು ವೀಡಿಯೋದಲ್ಲಿ ಸಣ್ಣ ಇದೆಯಾ ಅಷ್ಟೇ ನೀನು. ಮುಚ್ಚವಾಯಿ ಪರಿಯಾಕ ಇಬ್ರು ಬೇಕು ನಿಂಗೆ ಪರಿಯಾಕಂತವ್ರು. ಅಕ್ಕ ಏನು ನೋಡಿದ್ರೆ ಆ ಮುಗ್ದೋಯ್ತು ನನ್ನ ಕತೆ. ಅವಕ್ಕ ಅಂತಾರೆ ಇಬ್ರು ಅಂದಿದ್ದು ನಾನು. ಅವಕ್ಕ ಒಂದೇ ಅಂದಿಲ್ಲ. ನಾನು ಚೆನ್ನಾಗಿದ್ದೀನಿ, ಕ್ಯೂಟಾಗಿದ್ಯಾ? ನೋಡೋ ಕಣ್ಣು ಚೆನ್ನಾಗಿರ್ಬೇಕಷ್ಟೇ. ನನ್ಗಿರೋ ಅಷ್ಟು ಒಳ್ಳೆ ಮನ್ಸು ನಿಂಗೈತಾ? ಹಿಡಿಯಾಕು ಕುಳ್ಳ ನಂಗೆ ಟೇಸ್ಟ್ ಇಲ್ಲಾಕು. ನಡೆಯಲೇ
ನನಗೆ ಟೇಸ್ಟ್ ಇಲ್ಲ ನಿನ್ನ. ಹೌದು, ಫಸ್ಟ್ ಆಫ್ ಆಲ್ ನಿನ್ನ ಮನೆಗೆ ಸೇರಿಸ್ಬರ್ತದ ಅದು. ಯಾಕೆ ಇರೋ ನಿಜ ಹೇಳ್ಬಿಡ್ತೀನಿ ಅಂತನಾ? ಹಂಗಲ್ಲ, ಹಂಗೆ ಇನ್ನೇನು ಮನೆಗೆ ಇನ್ನೇನಕ್ಕೆ ಸೇರ್ಸಲ್ಲ, ಇರೋ ನಿಜ ಹೇಳ್ತೀನಿ ಅಂತ ಮನೆಗೆ ಸೇರ್ಸಲ್ಲ ಅನ್ನೋದು. ಅದಕ್ಕಂತ ಅಲ್ಲ, ನಿನ್ನ ಮನೆಗೆ ಸೇರಿಸ್ಕೊಂಡು ಹೆಂಗೆ ಗೊತ್ತಾ? ಇರು, ಅವ ಆಂಟಿ ಹತ್ರ ಒಂದು ಡೈಲಾಗ್ ಕಲ್ತ್ಕೊಬಂದೆ. ಒಂದು ಆಂಟಿ ಹತ್ರ ಏನು ಡೈಲಾಗ್ ಗೊತ್ತಾ? ಇದು ನೀನು ಹಾವು ಸೈಲೆಂಟಾಗಿ ಮಲಗಿರತ್ತಲ್ಲ, ಪಟ್ ಅಂತ ಹಿಂಗೆ ಎಡೆಟ್ ಬಿಡತ್ತಲ್ಲ, ಆ ಹಾವು ನೀನು. ನಾಗರಾವು, ಅದೇ ನಾಗರಾವ್ ಹೇಳಿದಳು ದೇವರು. ದೇವ್ರೇ. ಆದ್ರೆ ಸೈಲೆಂಟಾಗಿ ಇರತ್ತೆ ಮನ್ಸಲ್ಲಿ ವಿಷಯ ಇಟ್ಕೊಂಡು. ಇನ್ನೇನು ನೀನು ನನಗೆ ಚೆನ್ನಾಗಿಲ್ಲ ಅಂದ್ಬಿಟ್ಟ. ನೀನು ಎಷ್ಟು ವಿಷಯ ಇಟ್ಕೊಂಡಿದ್ಯಾ ನನ್ನ ಮೇಲೆ, ನೀನು ಎಷ್ಟು ಇಟ್ಕೊಂಡಿದ್ಯಾ ಹೇಳು. ಬೇಗ ಅಡುಗೆ ಮಾಡಕ್ಕೂ ಹೊಟ್ಟೆ ಹೋಗಿ ಹಾಕೊಂಡು ನುಂಗೋಗ ಇರೋ ಅಂಶ ಅಂದ್ರೆ 10 ನಿಮಿಷ ಅಂದ, ಮತ್ತೆ ಹೋಗಿ ಅಡುಗೆ ಮಾಡೋ ಇರೋ ಅಂಶ ಎಡಿಟ್ ಮುಗಿಸ್ಬಿಡ್ತೀವಿ ನಾವು. ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ಬೇಕು. ಇವಾಗ ಅವೆಲ್ಲ ಗೊತ್ತಿಲ್ಲ, ತಿಂದ್ಬಿಟ್ಟು ನನಗೊಂದು ಐಸ್ ಕ್ರೀಮ್ ಕೊಡಿಸಿ. ಫೈನಲಿ ನಾನು ಮಾಡಿರೋ ಚಿಕನು, ನಾನು ಮಾಡಿರೋ ಚಿಕನ್ ಇವತ್ತು ಗೈಸ್. ಘಮ್. ಏನು ಇಕ್ಕು ನರಸಿಂಹ ಮೇಲಾಣೆ ಯಾರು ಮಾಡಿದ್ದು ಅಂತ? ನಾನು ಇವನ್ ಮೇಲಾಣೆ ನಾನೇ ಮಾಡಿರೋದು. ದೇವರಡೆಗೂ ನಾನೇ ಮಾಡಿರೋದು. ಸೋನಕ್ಕ ಬರೀ ಹೆಲ್ಪ್ ಮಾಡಿದ್ದು ಅಷ್ಟೇ ನನಗೆ, ಬಟ್ ಮಾಡಿದ್ದೆಲ್ಲ ನಾನೇನೆ. ನೀನು ಏನು ಬೆಳ್ಳುಳ್ಳಿ ಬಿಡಿಸ್ಕೊಟ್ಟೆ, ಶುಂಠಿ ಅದೇನು ಬಿಡಿಸ್ಕೊಟ್ಟಿದ್ದೆ, ಅದೇನು ರುಬ್ ಕೊಟ್ಟಿದ್ಯಾ, ಅದೇನು ಅದು ಸೌಟ್ ಹಾಕಿ ಅದೇನು ತಿರುವಿದ್ದಕ್ಕೆ ನೀನು ಮಾಡಿರೋದು ಅಷ್ಟೇನ ಅದು? ಸುಮ್ಮನಿರಕ್ಕೋ ಗೈಸ್, ನಾನೇ ಮಾಡಿರೋದು ಅದು. ಸೋನಕ್ಕಂದು ಏನಿದೆ ಒಂದು 5% ಇರ್ಬೋದು. ತಿನ್ನು ಬೇಗ. ನರಸಿಂಹಂಗೆ ತಿನ್ಸಿ ಇವಾಗ ಊರು ಕಳ್ಸೋದೆ ಡೈರೆಕ್ಟು. ತಿನ್ಬಿಟ್ಟು ಟೇಸ್ಟ್ ಹೆಂಗೈತೆ ನೋಡ್ತೀನಿ ಗೈಸ್. ನೀನು ತಿನ್ನಲ್ಲಕ್ಕ? ಸುಮ್ಮನಿರಕ್ಕೋ, ನಿಜ ಅನ್ಕೊಂಡ್ಬಿಡ್ತಾರಕ್ಕೋ. ಹೊಟ್ಟೆ ನೋವು ಬಂದ್ರೆ ನೀನ್ ಮಾಡ್ದಂಗೆ, ಏನಾಗಿಲ್ಲ ಚೆನ್ನಾಗೈತೆ ಅಂದ್ರೆ ನಾನ್ ಮಾಡ್ದಂಗೆ. ಚೆನ್ನಾಗೈತೆನೋ? ಟೇಸ್ಟ್ ಸಕ್ಕತ್ತಾಗೈತೆ. ಸೋನಕ್ಕ ಮಾಡಿದ್ ಚೆನ್ನಾಗಿರುತ್ತೆ, ನೀನ್ ಮಾಡಿದ್ರೆ. ಅಕ್ಕ ರಸಮ್ ಐತಾ? ಕೊಡು. ನಿನ್ನ ಫೇವ್ರೇಟ್ ಅಲ್ಲ ರಸಮು? ನಿನ್ನ ಫೇವ್ರೇಟ್ ಅಲ್ಲ ರಸಮು? ನಾನೇ ಕೊಡಮ್ಮ. ಹೂವನ್ನ ಬಿಡ, ವಿಡಿಯೋದಲ್ಲಿ ನೋಡೋರು ಅಷ್ಟೇ. ಚೆನ್ನಾಯ್ತದೆ ಇಲ್ಲ ಅಷ್ಟೇ ಬೇಕಾಗಿದೆ. ಅಷ್ಟೇ. ಕ್ಲೀನಾಗಿ ಅನ್ನಕ್ಕೆ ಕಲಿಸ್ಕೊ, ಪೀಸಲ್ಲಿ ಅಂಟ್ಕೊಬಿಟ್ಟೈತೆ ಅದು ಎಲ್ಲ. ನೀನು ತಿನ್ನಲ್ಲ? ತಿಂತೀನಿ ನಾನು. ಓಕೆ ಗೈಸ್, ನಾನು ಫೈನಲ್ ಅಡುಗೆನ ಮಾಡಿಕೊಂಡು ಹೊಟ್ಟೆಗೆ ತುಂಬ ಸರಿಯಾಗಿ ತಿಂದು ಆ್ಯಂಡ್ ಸ್ವಲ್ಪ ಆಚೆ ಹೋಗಿದ್ದೆ ಆ್ಯಂಡ್ ಬರೋ ಅಷ್ಟೊಂದು ಸೋನಕ್ಕ ಆ್ಯಂಡ್ ಮಲ್ಕೊಬಿಟ್ಟೈತೆ. ಸೊ ಫೈನಲಿ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಂದ ನೆಕ್ಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಆ್ಯಂಡ್ ಅದು ಬಿಟ್ಟರೆ ನಮಗೇನು ಪ್ಲ್ಯಾನೇ ಇದ್ದಿಲ್ಲ ಅಡುಗೆ ಮಾಡಬೇಕು ಅಂತ, ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು. ಸೋನಕ್ಕಂಗೆ ಹುಷಾರಿದ್ದಿಲ್ಲ ಅಂತೆ, ಸೊ ಹಿಂಗೆ ಅಡುಗೆ ಮಾಡುವಂತು ಏನಕ್ಕೆ ಮಾಡಬಾರ್ದು, ಏನಕ್ಕೆ ಆಗಲ್ಲ ನನ್ನ ಕೈಯಲ್ಲಿ ಅಂತ ಅಂದ್ಕೊಂಡೆ ಚಾಲೆಂಜಾಗಿ ಮಾಡಿದ್ದು. ಸೊ ಎನಿವೆ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಸ್ವಲ್ಪ ಏನೋ ಕಿತಾಪತಿ ಆಯಿತು ಅನಿಸುತ್ತೆ ನನ್ನ ಪ್ರಕಾರ. ಎನಿವೆ ಸಿಗುವ, ಬಾಯ್.